ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಚು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮಂಗಳವಾರದ ವ್ಲಾಗು. ಮಂಗಳವಾರ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಈಗ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಳ್ನೀರು ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ದೀನಿ. ಎಳ್ನೀರು ಕುಡಿದು ನಂತರ ಈಗ ABC ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಡೈಲಿ ಮಾರ್ನಿಂಗ್ ಎದ್ದು ABC ಜ್ಯೂಸ್ ಅಥವಾ ಆಮ್ಲ ಜ್ಯೂಸ್ ಅಥವಾ ಏನಾದರೂ ಡಿಟಾಕ್ಸ್ ಡ್ರಿಂಕ್ನ ಮಾಡಿಕೊಂಡು ಕುಡಿಬೇಕು. ಡೈಲಿ ಮಾರ್ನಿಂಗ್ ನನಗೆ ಈ ರೀತಿ ಏನಾದರೂ ಡಿಟಾಕ್ಸ್ ಡ್ರಿಂಕ್ ಅಥವಾ ABC ಜ್ಯೂಸ್ ಅಥವಾ ಆಮ್ಲ ಜ್ಯೂಸ್ ಅಥವಾ ಸೋರೆಕಾಯಿ ಈ ಥರದ ಜ್ಯೂಸ್ಗಳನ್ನು ಕುಡಿದು ಅಭ್ಯಾಸ. ಹಾಗಾಗಿ ನನಗೆ ಡೈಲಿ ಇರಬೇಕಾಗತ್ತೆ. ಈ ಡೈಲಿ ನಾವು ABC ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಈ ಆ್ಯಪಲ್ ಮತ್ತು ಬೀಟ್ರೂಟ್, ಕ್ಯಾರೆಟ್ ಇದೆಲ್ಲನೂ ಸಿಪ್ಪೆ ತೆಗೆದು ವಾಶ್ ಮಾಡಿ ಕಟ್ ಮಾಡಿ ಅದನ್ನು ರುಬ್ಬಿ ಕುಡಿಯೋಕ್ಕೆ ಸ್ವಲ್ಪ ಆದರೂ ಟೈಮ್ ಬೇಕೇ ಬೇಕಾಗುತ್ತೆ. ಮಾರ್ನಿಂಗ್ ಕೆಲಸ ತುಂಬಾ ಇರುತ್ತೆ ಮನೇಲಿ. ಹಾಗಾಗಿ ಡೈಲಿ ಈ ಕೆಲಸ ಮಾಡ್ಕೊಳ್ಳೋ ಬದಲು ಒಂದು 15 ಡೇಸ್ ತನಕ ಸ್ಟೋರ್ ಮಾಡ್ಕೊಳ್ಳೋ ಹಾಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಈಗ ಒಂದು 2ರಿಂದ 3 ಆ್ಯಪಲ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದು ಈಗ ಸಣ್ಣಕ್ಕೆ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು 3 ಕ್ಯಾರೆಟ್ ಕೂಡ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇದ್ರ ಮೇಲಿನ ಸಿಪ್ಪೆನ ಸುಲಿದು ನೀಟಾಗಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದಕ್ಕೆ ಇಟ್ಟಿದ್ದೀನಿ. ನಂತರ ಈಗ ಒಂದು 2 ಬೀಟ್ರೂಟ್ನ ತೊಗೊಂಡಿದ್ದೀನಿ. ಅದ್ರ ಸಿಪ್ಪೆ ಕೂಡ ತೆಗೆದು ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ನ ನಾನು ಈ ರೀತಿ ಏನು ವುಡನ್ ಚಾಪರ್ ಇರುತ್ತೆ ನೋಡಿ, ಅದ್ರ ಮೇಲೆ ನಾನು ಈ ರೀತಿ ಕಟ್ ಮಾಡ್ಕೊಳ್ಳಲ್ಲ. ಈ ರೀತಿ ನಾವೇನಾದರೂ ಕಲರ್ ಇರೋದನ್ನು ಕಟ್ ಮಾಡಿದ್ರೆ ಅದು ವುಡನ್ ಆಗಿರೋದ್ರಿಂದ ಅದ್ರ ಮೇಲೆ ಕಲರ್ ಹಾಗೆ ಕಲೆ ಅಂಟ್ಕೊಂಡು ಬಿಡುತ್ತೆ ಮತ್ತು ಅದು ಚೆನ್ನಾಗಿ ಕೂಡ ಇರಲ್ಲ, ನೋಡೋಕ್ಕೂ ಅಸಹ್ಯವಾಗಿ ಕಾಣುತ್ತೆ. ಅದನ್ನು ಮೇಂಟೈನ್ ಮಾಡಬೇಕು ಅಂದರೆ ನೋಡಿ ಈ ರೀತಿ ಯಾವುದಾದ್ರೂ ಸ್ಟೀಲ್ ಪ್ಲೇಟ್ ಮೇಲೆ ಇಟ್ಕೊಂಡು ಕಟ್ ಮಾಡಬೇಕು. ಇಲ್ಲಾಂದರೆ ಹಾಗೆ ಶೆಲ್ಫ್ ಇರುತ್ತೆ ನೋಡಿ, ಅದ್ರ ಮೇಲೆ ಬೇಕಿದ್ರೂ ಕೂಡ ಕಟ್ ಮಾಡ್ಕೊಳ್ಬೋದು. ನೀಟಾಗಿ ವಾಶ್ ಮಾಡಿಕೊಂಡು ಏನೂ ತೊಂದರೆ ಇಲ್ಲ. ಹಾಗಾಗಿ ನಾನು ಕೂಡ ಇವತ್ತು ಪ್ಲೇಟ್ ಮೇಲೇ ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಏನು ಬೀಟ್ರೂಟ್ ಇರುತ್ತೆ ನೋಡಿ, ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಹಾಗಾಗಿ ಸ್ವಲ್ಪ ಎಫರ್ಟ್ ಹಾಕಿ ಫೋರ್ಸಾಗಿ ಕಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ಬೀಟ್ರೂಟ್ನ ಕೂಡ ಚೆನ್ನಾಗಿ ವಾಶ್ ಮಾಡಿ ಸಣ್ಣಕ್ಕೆ ಕ್ಯೂಬ್ಸ್ ಥರ ಕಟ್ ಮಾಡಿ ಎತ್ತಿಟ್ಟಿದ್ದೀನಿ. ಹಾಗೆ ಇವಾಗ 3 ಕ್ಯಾರೆಟ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಸಣ್ಣಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಇದನ್ನು ನಾವು ಈ ರೀತಿ ಕಟ್ ಮಾಡ್ಕೊಂಡಾದರೂ ಸೇರಿಸ್ಕೊಳ್ಬೋದು ಅಥವಾ ತುರಿದು ಆ್ಯಡ್ ಮಾಡ್ಕೊಳ್ಬೋದು. ತುರಿದು ಆ್ಯಡ್ ಮಾಡಿಕೊಂಡ್ರೂ ಕೂಡ ರುಬ್ಕೊಳ್ಬೋದು. ರುಬ್ಬೋದಕ್ಕೆ ಅಲ್ವಾ, ಹಾಗಾಗಿ ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ABC ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಹೆಲ್ತ್ಗೆ ಹಾಗೆ ಸ್ಕಿನ್ಗೆ, ಹೇರ್ಗೆ ತುಂಬಾ ಹೆಲ್ಪ್ಫುಲ್ ಇದೆ. ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಅಂತ ಹೇಳ್ಬೋದು. ಸಾಕಷ್ಟು ಇದೆ. ಈ ABC ಜ್ಯೂಸ್ನ ನಾವು 1 ದಿನ 2 ದಿನ ಕುಡಿದು ಸುಮ್ಮನೆ ಬಿಟ್ಬಿಟ್ರೆ ಅದರಿಂದ ನಮಗೆ ಯಾವ ರಿಸಲ್ಟು ಕೂಡ ಗೊತ್ತಾಗಲ್ಲ, ರಿಸಲ್ಟ್ ಕೂಡ ಬರೋದಿಲ್ಲ. ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಏನೇ ಒಂದು ಕೆಲಸ ಮಾಡಿದ್ರೂ ಅಷ್ಟೇ, ಏನೇ ಒಂದು ಮಾಡ್ತಿದ್ರು ಅಷ್ಟೇ, ಅದಕ್ಕೆ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಈ ABC ಜ್ಯೂಸ್ ಕುಡಿಯೋದ್ರಿಂದ ಕೂಡ ಕನ್ಸಿಸ್ಟೆನ್ಸಿ ಅನ್ನೋದು ಇರಲೇಬೇಕು. ಇದನ್ನು ಡೈಲಿ ಕುಡಿಬೇಕು. ಅಟ್ಲೀಸ್ಟ್ 15 ಡೇಸ್, 1 ಮಂತ್, 20 ಡೇಸ್ ಈ ರೀತಿ ಆದರೂ ಕುಡಿಲೇಬೇಕು. ಆವಾಗ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಹಾಗಾಗಿ ನಾನು ಇದನ್ನು ಒಂದು 15 ಡೇಸ್ ತನಕ ಸ್ಟೋರ್ ಮಾಡ್ಕೊಳ್ಳೋ ಹಾಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ABC ಅಂದರೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಈ 3ನ್ನು ಸಣ್ಣಕ್ಕೆ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಒಂದೊಂದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ಪೂರ್ತಿ ನುಣ್ಣಗೆ ಆಗೋ ಥರ ರುಬ್ಕೊಳ್ತಾ ಇದ್ದೀನಿ. ನನಗೆ ಈ ಜ್ಯೂಸ್ಗಳು, ಈ ಥರ ಸ್ಮೂತಿ ಅಥವಾ ಡಿಟಾಕ್ಸ್ ಡ್ರಿಂಕ್ ಏನೇ ಮಾಡಿಕೊಂಡ್ರೂ ಕೂಡ ನನಗೆ ಬಾಯಿಗೆ ಸಿಗ್ತಾ ಇರಬಾರ್ದು. ಈ ಜ್ಯೂಸ್ ಎಲ್ಲ ಮಾಡಿಕೊಂಡ್ರೆ ನೀಟಾಗಿ ರುಬ್ಕೊಂಡಿರಬೇಕು. ಹಾಗಾಗಿ ನಾನು ಇಲ್ಲಿ ಫಸ್ಟು ಆ್ಯಪಲ್ ಮತ್ತು ಬೀಟ್ರೂಟ್ ಮತ್ತು ಕ್ಯಾರೆಟ್ ಈ ಥರ ಸ್ವಲ್ಪನೇ ಹಾಕಿ ನೀಟಾಗಿ ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಂಡು ನಾನಿಲ್ಲಿ ಒಂದು ಪಾತ್ರೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ಅಷ್ಟೇ. ಈ ABC ಜ್ಯೂಸ್ ಕುಡಿಯೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಹಾಗೆ ಸ್ಕಿನ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೆ ಐ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಅಂದರೆ ಐ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಮತ್ತು ಹಾರ್ಟ್ ಹೆಲ್ತ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತು ಲಿವರ್ ಡಿಟಾಕ್ಸಿಫಿಕೇಷನ್ ಆಗುತ್ತೆ. ಮತ್ತು
ಎನರ್ಜಿ ಲೆವೆಲ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೋಡಿದ್ರಲ್ಲ, ಈ ABC ಜ್ಯೂಸ್ ಕುಡಿಯೋದ್ರಿಂದ, ಈ ಒಂದೇ ಒಂದು ABC ಡ್ರಿಂಕಿಂದ ನಮ್ಮ ಹೆಲ್ತಿಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ. ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ಬೆನಿಫಿಟ್ಸ್ಗಳು ತುಂಬಾ ಇದ್ದಾವೆ. ಹಾಗಾಗಿ ಇದನ್ನು ಒಂದು 15 ಡೇಸ್, 20 ಡೇಸ್, 1 ಮಂತ್ ಕಂಟಿನ್ಯೂಸ್ಲಿ ಕುಡಿಯೋದ್ರಿಂದ ತುಂಬಾ ಇಂಪ್ರೂವ್ಮೆಂಟ್ ನೋಡ್ಬೋದು, ರಿಸಲ್ಟ್ನ ನೋಡ್ಬೋದು ಅಂತ ಹೇಳ್ತೀನಿ. ಸೊ ಈಗ ನಾನು ಇದನ್ನು 3 ABC ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಈ ಮೂರನ್ನು ನೀಟಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಈಗ ನಾನು ಐಸ್ ಟ್ರೇ ಏನಿರುತ್ತೆ ನೋಡಿ, ಐಸ್ ಕ್ಯೂಬ್ ಸ್ಟೋರ್ ಮಾಡ್ತೀವಿ ಅಲ್ವಾ ಫ್ರಿಜ್ಜಲ್ಲಿ, ಆ ಐಸ್ ಕ್ಯೂಬ್ ಟ್ರೇಗೆ ಇದನ್ನು ಸ್ಪೂನಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ABC ಜ್ಯೂಸ್ಗೆ ಕೆಲವರು ಶುಂಠಿ ಮತ್ತು ಲೆಮನ್ ಮತ್ತು ಪೆಪ್ಪರ್ ಇದು ಏನೇನೋ ಆ್ಯಡ್ ಮಾಡಿಕೊಂಡು ಕುಡಿತಾರೆ. ನಾನು ಆ ರೀತಿ ಮಾಡಿಲ್ಲ. ABC ಜ್ಯೂಸ್ ಅಂದರೆ ABC ಆ್ಯಪಲ್, ಬೀಟ್ರೂಟು, ಕ್ಯಾರೆಟ್ ಈ ಮೂರನ್ನೇ ಹಾಕಿ ರುಬ್ಕೊಂಡಿದ್ದೀನಿ. ಹಾಗಾಗಿ ನಾನು ಅದನ್ನೆಲ್ಲ ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿಲ್ಲ. ಸಾಕು ಅಂತ ನನಗನ್ಸಿದೆ, ಹಾಗಾಗಿ ನಾನು ಇಷ್ಟನ್ನೇ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನು ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹಾಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಅಂತ ಹೇಳಿ ಪಾಲಕ್ ಪುಲಾವ್ನ ಮಾಡ್ತಾ ಇದ್ದೀನಿ. ಮನೇಲಿ ಪಾಲಕ್ ಸೊಪ್ಪಿತ್ತು, ಹಾಗಾಗಿ ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಹೆಲ್ತ್ಗೂ ತುಂಬಾ ಒಳ್ಳೆಯದು, ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು ಇದು ಟೇಸ್ಟ್ ಅಂದರೆ, ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಮನೇಲಿ. ಹಾಗೆ ಇದರ ರೆಸಿಪಿ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಕಟ್ಟು ಕೂಡ ಇಲ್ಲ, ಒಂದು 1/4 ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ತೊಗೊಂಡು ಇದನ್ನು ನೀಟಾಗಿ, ಅದನ್ನು ಸೊಪ್ಪೇನು ಬಿಡಿಸೋಷ್ಟು ಇರಲ್ಲ, ಪಾಲಕ್ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ. ಒಂದೊಂದು ಎಲೆ ಕೂಡ ಸಪ್ರೇಟ್ ಇರುತ್ತೆ, ದಪ್ಪ ದಪ್ಪ ಇರುತ್ತೆ. ಹಾಗಾಗಿ ಅದನ್ನು ಚೆಕ್ ಮಾಡಿಕೊಂಡು ಒಂದು ಸರಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಒಂದು 3 ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಇದನ್ನು ಬೇಯಿಸ್ಕೊಳ್ಬೇಕು ನಾವು ಈ ಸೊಪ್ಪನ್ನು. ಅದಕ್ಕೋಸ್ಕರ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಟು ತೊಳೆದಿಟ್ಕೊಂಡಿದ್ದಂಥ ಪಾಲಕ್ ಸೊಪ್ಪು ಹಾಗೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ತೀನಿ. ಅದು ಸೊಪ್ಪು ಬೇಯೋ ಅಷ್ಟರಲ್ಲಿ ನಾನು ಈ ಪಾಲಕ್ ಪುಲಾವ್ ಮಾಡೋದಕ್ಕೆ ಏನೇನು ತರಕಾರಿ ಬೇಕು ಅದನ್ನೆಲ್ಲ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ಅದಕ್ಕಂತ ಹೇಳಿ ನಾನು ಒಂದು 5 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ ಒಂದು ಸಣ್ಣ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಈ ರೀತಿ ಈರುಳ್ಳಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಅದನ್ನು ನೀರಿಗೆ ಹಾಕಿಟ್ಬಿಟ್ರೆ ಅದು ಕಣ್ಣು ಉರಿ ಬರಲ್ಲ ಅಂತ ಹೇಳಿ ಹಾಗೆ ಮಾಡೋದು. ಇನ್ನು ಈಗ ಸೊಪ್ಪು ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ. ಇನ್ನು ಬೆಂದಿರೋ ಸೊಪ್ಪನ್ನು ಈ ರೀತಿ ಒಂದು ಫಿಲ್ಟರ್ ಮಾಡಿಕೊಂಡು ನೀರೆಲ್ಲ ಸೋದಿಸ್ಕೊಂಡು ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಕಿ ಈಗ ಅದೇ ಸೊಪ್ಪು ಬೇಯಿಸ್ಕೊಂಡಿದ್ದೆ ನೋಡಿ, ನೀರು, ಬಿಸಿ ನೀರಿಗೆ ಒಂದು ಬೌಲ್ ಆಗುವಷ್ಟು ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು 10 ನಿಮಿಷ ಬಿಸಿನೀರಲ್ಲೇ ಬಿಡ್ತೀನಿ. ಅಷ್ಟರಲ್ಲಿ ನಾನು ಇಲ್ಲಿ ತರಕಾರಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, 1 ಅಥವಾ 1.5 ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ 1 ನೌಕಲ್ ತೊಗೊಂಡಿದ್ದೀನಿ. ಹಾಗೆ ಈ ಸೋಯಾ ಚಂಕ್ಸ್ ಕೂಡ ಬಿಸಿನೀರಲ್ಲಿ ಹಾಕಿದೆ ನೋಡಿ, ಆ ಬಿಸಿನೀರಿಂದ ತೆಗೆದು ಇದನ್ನು ಸ್ವಲ್ಪ ತಣ್ಣೀರಿಗೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪನೂ ನೀರು ಇಲ್ಲದೆ ಇರೋ ಹಾಗೆ ಪೂರ್ತಿ ನೀರನ್ನು ಹಿಂಡ್ಕೊಳ್ಬೇಕಾಗತ್ತೆ. ಈಗ ನಾನು ಅಕ್ಕಿ ಕೂಡ ತೊಳೆದು ನೆನೆ ಇಟ್ಬಿಡೋಣ ಅಂತ ಹೇಳಿ 2 ಗ್ಲಾಸ್ ಅಕ್ಕಿ ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡು ಅಕ್ಕಿನ ನೆನೆ ಇಟ್ಟಿದ್ದೀನಿ. ಹಾಗೆ ಆಗಲೇ ಸೊಪ್ಪು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಅದು ಪೂರ್ತಿಯಾಗಿ ತಣ್ಣಗಾಗಬೇಕು, ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೆ. ತಣ್ಣಗಾದ ನಂತರ ಈಗ ಅದನ್ನು ರುಬ್ಕೊಂಡಿದ್ದೀನಿ, ರುಬ್ಬಿ ಸೈಡಿಗೆ ಎತ್ತಿಟ್ಟಿದ್ದೀನಿ. ಈಗ ನಾನು ಒಂದು ಕುಟಾಣಿಗೆ ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಮುರ್ಕೊಳ್ಬೇಕಾಗತ್ತೆ. ಅರ್ಧ ಮುರಿದು ಕುಟಾಣಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಹಾಗೆ 1 ಇಂಚ್ ಆಗುವಷ್ಟು ಶುಂಠಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಇದನ್ನು ಕೂಡ ಕುಟಾಣಿಗೆ ಸೇರಿಸ್ಕೊಳ್ತೀನಿ. ಕುಟಾಣಿ ಇಲ್ಲಾಂದರೆ ಕಲ್ಲಿರುತ್ತೆ ನೋಡಿ, ಖಾರ ರುಬ್ಬೋ ಥರ ಸಣ್ಣ ಕಲ್ಲು ಬಂದಿರುತ್ತೆ, ಆ ಕಲ್ಲಿಂದ ಬೇಕಾದರೂ ಕುಟ್ಕೊಳ್ಬೋದು, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿ ಇದನ್ನು ಈ ರೀತಿ ಚೆನ್ನಾಗಿ ಕುಟ್ಕೊಳ್ತೀನಿ ನೋಡಿ, ಈ ರೀತಿ ತರ್ತರಿಯಾಗಿ ಕುಟ್ಕೊಳ್ಳೋದು. ಈಗ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಇದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಗೆ 1 ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ಎಣ್ಣೆ ತುಪ್ಪ ಎರಡೂ ಬಿಸಿಯಾಗಿ ಕರಗಿದ ನಂತರ ಇದಕ್ಕೆ ಪಲಾವ್ ಎಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ ಮತ್ತು ಒಂದು 3ರಿಂದ 4
ಲವಂಗ ಆ್ಯಡ್ ಮಾಡ್ಕೊಳ್ತೀನಿ. ಲವಂಗ ಆ್ಯಡ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದಂಥ 2 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿನ ಬಾಡಿಸ್ಕೊಳ್ತೀನಿ. ಈರುಳ್ಳಿ ಪೂರ್ತಿ ಗೋಲ್ಡನ್ ಬ್ರೌನ್ ಆಗುತ್ತೆ ನೋಡಿ, ಅಲ್ಲಿ ತನಕ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ನಾವಿಲ್ಲಿ ಕುಟ್ಕೊಂಡಿದ್ವಿ ನೋಡಿ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಪೇಸ್ಟ್ ಹಾಕಿ ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಇದು ಹಸಿ ಸ್ಮೆಲ್ ಇರುತ್ತೆ, ಹಾಗಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಂಡು ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ತರಕಾರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕ್ಯಾರೆಟ್ ಮತ್ತು ನೌಕಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮಿಷ್ಟದ ತರಕಾರಿಗಳನ್ನು ಸೇರಿಸ್ಕೊಳ್ಬೋದು, ಯಾವ ತರಕಾರಿ ಬೇಕಾದರೂ ಸೇರಿಸ್ಕೊಳ್ಬೋದು, ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಾನು ಇದಕ್ಕೆ 1 ಬೌಲ್ ಆಗುವಷ್ಟು ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು 1-2 ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ನಂತರ ನಾನು ರುಬ್ಬಿಟ್ಕೊಂಡಿದ್ದೆ ನೋಡಿ ಪಾಲಕ್ ಸೊಪ್ಪು, ಆ ಒಂದು ಪೇಸ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಪೇಸ್ಟನ್ನ ಆ್ಯಡ್ ಮಾಡಿಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ನಾನು ಆಗಲೇ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಕುಟ್ಕೊಂಡೆ ನೋಡಿ, ಅದಕ್ಕೂ ಕೂಡ ಉಪ್ಪನ್ನು ಹಾಕಿರ್ತೀವಿ. ಹಾಗಾಗಿ ಈಗ ಉಪ್ಪು ಚೆಕ್ ಮಾಡಿಕೊಂಡು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಈಗ ಅಕ್ಕಿಯ 2ರಷ್ಟು ತಣ್ಣೀರು ಅಥವಾ ಬಿಸಿ ನೀರನ್ನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ರೈಸ್ ಚೆನ್ನಾಗಾಗುತ್ತೆ ಸಾಫ್ಟಾಗಿ ಅಂತ ಹೇಳ್ಬೋದು. ಈಗ ಅಕ್ಕಿಯ 2ರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಮೇಲೇ ಸುಮ್ಮನೆ ಈ ರೀತಿ ಕ್ಲೋಸ್ ಮಾಡಿರ್ತೀನಿ. ಕ್ಲೋಸ್ ಮಾಡಿ ಇದು ಕುದಿ ಬರ್ತಿರುವಾಗ ನೆನೆ ಇಟ್ಟಿದ್ದಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ತೊಳೆದು ನೆನೆ ಇಟ್ಟಿದ್ದು ಅಕ್ಕಿ, ಆ ಅಕ್ಕಿನ ಆ್ಯಡ್ ಮಾಡಿಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಮತ್ತೆ ಬೇಕಿದ್ದರೆ ಈ ಟೈಮಲ್ಲಿ ಉಪ್ಪು ಖಾರ ಚೆಕ್ ಮಾಡಿ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಡ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ಅಥವಾ 2 ವಿಷಲ್ನ ಕೂಗಿಸ್ಕೊಂಡ್ರೆ ರೆಡಿ ಆಯಿತು. ಬಿಸಿ ಬಿಸಿ ಪಾಲಕ್ ಪುಲಾವ್ ರೆಡಿನೇ ಆಗೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ತುಂಬ ಬಿಸಿ ಬಿಸಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಮಾಡ್ಕೊಂಡು ಕೊಡ್ಬೋದು. ಮನೇಲೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೇಲಿ ಯಾರಾದರೂ ಸೊಪ್ಪು ಇಷ್ಟಪಡಲ್ಲ ಅಥವಾ ಸೊಪ್ಪು ಸಾಂಬಾರು ಇಷ್ಟಪಡಲ್ಲ, ತರಕಾರಿ ಇಷ್ಟಪಡಲ್ಲ ಅನ್ನೋರಿದ್ದರೆ ಈ ರೀತಿ ಮಾಡಿಕೊಡಿ. ಅವ್ರಿಗೆ ನೀವು ಸೊಪ್ಪು ಹಾಕಿ ಪಲಾವ್ ಮಾಡಿದ್ದೀರಾ ಅಂತಲೇ ಅವ್ರಿಗೆ ಗೊತ್ತಾಗಲ್ಲ. ಗ್ರೀನ್ ಕಲರ್ ಪಲಾವ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ತಿಂದುಬಿಡ್ತಾರೆ. ಇನ್ನು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇನ್ನು ಇವತ್ತು ಸ್ವಲ್ಪ ಮನೇಲಿ ತರಕಾರಿ ಖಾಲಿ ಆಗಿತ್ತು ಅಂತ ಹೇಳಿ ತರಕಾರಿ ತೊಗೊಳಕ್ಕೆ ಬಂದಿದ್ದೆ ಸಂಜೆ. ನಾನು ಯಾವಾಗಲೂ ಅಷ್ಟೇ ಆಲ್ಮೋಸ್ಟ್ ಈವ್ನಿಂಗ್ ಟೈಮು ಏನಾದರೂ ತೊಗೊಳ್ಳೋದಿದ್ರೆ ಸಂಜೆ ಟೈಮೇ ಹೋಗ್ತೀನಿ. ಯಾಕಂದರೆ ಇತ್ತೀಚೆಗೆ ತುಂಬಾ ಬಿಸಿಲಿರುತ್ತೆ, ಹೊರಗಡೆ ಹೋಗೋಕ್ಕೆ ಆಗೋದಿಲ್ಲ. ಸಂಜೆ ಆದರೆ ನನ್ನ ಹಸ್ಬೆಂಡ್ ಕೂಡ ಆಫೀಸಿಂದ ಮನೆಗೆ ಬಂದಿರ್ತಾರೆ ಅಂತ ಹೇಳಿ ಇಬ್ಬರು ಒಟ್ಟಿಗೆ ಹೊರಡ್ತೀವಿ. ಹಾಗೆ ಇವತ್ತು ಹೊರಗಡೆನೆ ಊಟ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದು. ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.